ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಚಿಂತಾಮಣಿಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ತಹಶೀಲ್ದಾರ್ ಸುದರ್ಶನ್ ಯಾದವ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿವೆ. ಸ್ವಾತಂತ್ರ್ಯವನ್ನು ಇಂದು ಸ್ವಾತಂತ್ರ್ಯ ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಎಂದ ಅವರು, ಸ್ವಾತಂತ್ರ್ಯವನ್ನು ಸ್ವಾರ್ಥ ಮತ್ತು ಸ್ವೇಚ್ಛಾರಕ್ಕಾಗಿ ಬಳಸಿಕೊಳ್ಳದೆ ದೇಶ ಹಾಗೂ ಪ್ರಜಾಪ್ರಭುತ್ವದ ಸದುಪಯೋಗಪಡಿಸಿಕೊಂಡಾಗ ಮಾತ್ರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ತಂದುಕೊಟ್ಟವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಎಂದರು. ಯುವಜನರು ಸ್ವಾತಂತ್ರ್ಯದ ಇತಿಹಾಸವನ್ನು ಅರಿತುಕೊಳ್ಳಬೇಕು. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವಜನರು ಸ್ವಾತಂತ್ರ್ಯದ ಮಹತ್ವದ ಅರಿವು ಇಲ್ಲದೆ ವರ್ತಿಸುತ್ತಾರೆ. ಇತಿಹಾಸದ ಸಂಪೂರ್ಣ ಅರಿವನ್ನು ಪಡೆದರೆ ಈ ರೀತಿಯ ವರ್ತನೆ ಮಾಡುತ್ತಿರಲಿಲ್ಲ. ವ್ಯಾಪಾರಕ್ಕೆ ಬಂದ ಬ್ರಿಟಿಷರು 347 ವರ್ಷಗಳ ಕಾಲ ಆಡಳಿತ ನಡೆಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ವಿವರಿಸಿದರು. ಇತಿಹಾಸದಲ್ಲಿ ಶೋಷಣೆ ತುಳಿತಕ್ಕೆ ಒಳಪಟ್ಟಿರುವುದನ್ನು ತಿಳಿದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲೂ ಶೋಷಣೆ ತುಳಿತಕ್ಕೆ ಒಳಗಾಗುವ ಸಂಭವವಿರುತ್ತದೆ. ಇತಿಹಾಸದಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುನ್ನಡೆಯಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು, ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಮಹತ್ವವನ್ನು ಮನವರಿಕೆ ಮಾಡಿಕೊಡಬೇಕೆಂದು ಸಲಹೆ ನೀಡಿದರು. ದೇಶದಲ್ಲಿ ಒಗ್ಗಟ್ಟಿನ ಕೊರತೆಯಿಂದ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಪರಕೀಯರ ಆಡಳಿತಕ್ಕೆ ಒಳಪಟ್ಟು ಶೋಷಣೆ ತುಳಿತಕ್ಕೆ ಒಳಗಾಗಬೇಕಾಯಿತು ಎಂಬುದನ್ನು ಮರೆಯಬಾರದು. ಒಗ್ಗಟ್ಟಿನಿಂದ ಇದ್ದರೆ ಯಾರೂ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಜಾತಿ, ಜನಾಂಗ, ಧರ್ಮ, ಪ್ರಾಂತೀಯತೆ ಹೆಸರಿನಲ್ಲಿ ಬಡಿದಾಡಿಕೊಂಡರೆ ಬೇರೆಯವರು ಬರಲು ಅವಕಾಶವಾಗುತ್ತದೆ ಎಂಬುದನ್ನು ಎಲ್ಲರೂ ಅರಿಯಬೇಕೆಂದು ಮನವಿ ಮಾಡಿದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಮಾತನಾಡಿ, ದೇಶ ಮುಂದುವರಿಯಬೇಕಾದರೆ, ಪ್ರಗತಿ ಸಾಧಿಸಬೇಕಾದರೆ ಎಲ್ಲರ ಸಹಕಾರ ಮುಖ್ಯ ಎಂದ ಅವರು, ಇಂದು ಚಿಂತಾಮಣಿ ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಮತ್ತು ನಗರದ ಶುಚಿತ್ವವನ್ನು ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಎಲ್ಲರೂ ಕೈ ಜೋಡಿಸುವಂತೆ ಪೌರಾಯುಕ್ತರು ಮನವಿ ಮಾಡಿದರು. ಇನ್ನು ತಾಲೂಕಿನಾದ್ಯಂತ ಪ್ಲಾಸ್ಟಿಕ್ ಮುಕ್ತ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಸಹ ಮೂಡಿಸಲಾಗಿದೆ. ಇನ್ನು ಮುಂದೆ ಕಾನೂನು ಕೈಗೊಳ್ಳಲಾಗುವುದು. ಸ್ವಚ್ಛ ಚಿಂತಾಮಣಿ, ಹಸಿರು ಚಿಂತಾಮಣಿ ಘೋಷಣೆಯನ್ನು ಸಾಕಾರಗೊಳಿಸಲು ಸಾರ್ವಜನಿಕರು ಸಹಕಾರ ಅಗತ್ಯವಿದೆ ಎಂದರು. ಝಾನ್ಸಿ ಮೈದಾನದಲ್ಲಿ ವಿವಿಧ ಶಾಲಾ ಮಕ್ಕಳು, NCC, ಪೊಲೀಸ್, ಹೋಂಗಾರ್ಡ್ರವರು ಪಥಸಂಚಲನ ನಡೆಸಿ ಧ್ವಜವಂದನೆ ಸಲ್ಲಿಸಿದರು. ನಂತರ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, DSP ಮುರಳೀಧರ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ ರೆಡ್ಡಿ, ತಾಲೂಕು ಸರ್ಕಾರಿ ನೌಕರರ ಅಧ್ಯಕ್ಷ ಮುನಿರೆಡ್ಡಿ ಸೇರಿದಂತೆ ತಾಲೂಕಿನ ವಿವಿಧ ಠಾಣೆಗಳ PSIಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಚುನಾಯಿತ ಪ್ರತಿನಿಧಿಗಳು, ಕನ್ನಡ ಪರ, ರೈತ ಪರ ಸೇರಿದಂತೆ ಇತರೆ ಸಂಘಟನೆಗಳ ಮುಖಂಡರು, ಹಿರಿಯರು ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ವಿವಿಧ ಶಾಲಾ ಮಕ್ಕಳು ವಿವಿಧ ಛದ್ಮವೇಷ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರ ಪ್ರಶಸ್ತಿ ಪದಕ ಪಡೆದ ಚಿಂತಾಮಣಿ ಉಪವಿಭಾಗದ DSP ಮುರಳೀಧರ್ ಅವರನ್ನು ಸಹ ವಿಶೇಷವಾಗಿ ಸನ್ಮಾನಿಸಲಾಯಿತು. ಇನ್ನು SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲ್ಯಾಪ್ಟಾಪ್ ಸಹ ವಿತರಣೆ ಮಾಡಲಾಯಿತು. Vikrams
ಕೊಡ್ತಾ ಇದ್ದೇನೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮನ ಇದೀಗ ಇಲ್ಲಿ ನೋಡಿ ಸರ್ ಸರ್ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ.ಆರ್. ಸುದರ್ಶನ್ ಸರ್ ಅವರು, ಸುದರ್ಶನ್ ಯಾದವ್ ಸರ್ ಅವರು. ಅದರಲ್ಲಿ ಮೊದಲನೇದಾಗಿ ರಚನಾ ಬಿ ಪ್ರಜ್ವಲ್ ಶಾಲೆ ಇದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ. ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಮೊದಲೊಮ್ಮೆ ಹಾಗೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಎಂ ಸಿ ಸುಧಾಕರ್ ಸಾಹೇಬರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಇಲ್ಲಿಗೆ ನಾವು ಸ್ವಾತಂತ್ರ್ಯವನ್ನು ಪಡೆದು 78 ವರ್ಷಗಳು ಕಳೆದಿವೆ. ಸ್ವಾತಂತ್ರ್ಯ ಅಂತ ನಾವು ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ಒಂದು ನೆನಪು ಕೊಡುವಂಥದ್ದು ಬ್ರಿಟಿಷರು. ಇಲ್ಲಿಗೆ 75 ವರ್ಷಗಳ ಹಿಂದೆ ಬ್ರಿಟಿಷರನ್ನ ಭಾರತವನ್ನು ಬಿಟ್ಟು ಹೊರಗೆ ಕಳಿಸಿರುವಂಥ ಒಂದು ಸಂಕೇತವಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಏನು ಭಾರತ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ ಅದನ್ನ ಒಂದು ಬಳುವಳಿ ಅಂತಲೇ ತಿಳ್ಕೋಬಹುದು ನಾವು. ನಮ್ಮಲ್ಲಿ ಈಗಲೂ ಕೂಡ ಗುಲಾಮಗಿರಿ ಆಗಿರ್ಬೋದು ಅಥವಾ ಒಂದು ತಾರತಮ್ಯ, ಮೇಲು ಕೀಳು ಅನ್ನೋಂಥ ಒಂದು ಕೆಟ್ಟಗಳು ಇನ್ನೂ ಸಮಾಜದಲ್ಲಿದೆ ಅಂತ ಹೇಳೋದಕ್ಕೆ ವಿಚಾರಣೀಯವಾದಂಥ ವಿಚಾರ ಇದು. ಒಂದು ವಿಚಾರದಲ್ಲಿ ಒಮ್ಮೆ ಹೀಗೆ ಒಬ್ಬ ವಿದ್ಯಾರ್ಥಿಯೊಬ್ಬರು ಸ್ವಾಮಿ ವಿವೇಕಾನಂದರನ್ನ ಬ್ರಿಟಿಷ್ ಕಾಲದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಇನ್ನೂ ಕೂಡ ಸಕ್ರಿಯವಾದಂಥ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾ ಇಲ್ಲ, ಯಾಕೆ ನೀವು ಇಲ್ಲ ಹೆಚ್ಚಿಗೆ ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಮ್ಮೆ ಅವ್ರನ್ನ ಬಿಟ್ಟಿಸಿ ಹೇಳ್ತಾರೆ, ಸ್ವಾತಂತ್ರ್ಯ ನಾನು ಈ ದಿನನೇ ನಿಮಗೆ ಕೊಡಿಸ್ತೀನಿ, ಆದರೆ ಆ ಸ್ವಾತಂತ್ರ್ಯವನ್ನು ಆ ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ ಎಷ್ಟು ಜನಕ್ಕಿದೆ ನಮ್ಮಲ್ಲಿ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಯಾಕೆ ನೀವು ಅದನ್ನ ಹೇಳ್ತಾರೆ ಅಂದರೆ, ನಾನು ಆ ಸ್ವಾತಂತ್ರ್ಯವನ್ನು ಹೊರುವಂಥ ಶಕ್ತಿ ತುಂಬುವಂಥ ಕೆಲಸನ ಈ ಯುವ ಜನತೆಗೆ ಮಾಡ್ತಾ ಇದ್ದೀನಿ. ಸ್ವಾತಂತ್ರ್ಯ ಗಳಿಸೋದು ದೊಡ್ಡ ವಿಚಾರ ಅಲ್ಲ, ಗಳಿಸಿರೋ ಸ್ವಾತಂತ್ರ್ಯವನ್ನು ಕಾಪಾಡೋದು ಅದರ ಒಂದು ಜವಾಬ್ದಾರಿಯನ್ನು ಹೊತ್ತು ಹೋರಾಡುವಂಥ ಯುವಜನತೆಯನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಉತ್ತರ ಕೊಡ್ತಾರೆ. ಈ ಒಂದು ಉತ್ತರ ಕೇಳಿ ವಿಭ್ರಾಂತರಾದಂಥ ವಿದ್ಯಾರ್ಥಿ ಅವರಿಗೆ ನಮಸ್ಕರಿಸ್ತಾ ಅಂತ ಹೇಳ್ತಾರೆ.
ಇನ್ನೊಂದು ವಿಚಾರ ಏನಂತಂದ್ರೆ, ಯಾಕೆ ಒಂದು ಸ್ವಾತಂತ್ರ್ಯ ಅಂತಂದ್ರೆ ಎಲ್ಲರೂ ಅನ್ಕೊಳ್ಳೋದು ಸ್ವೇಚ್ಛಾಚಾರ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛಾಚಾರ ಬೇರೆ. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಯಾವಾಗ ಸ್ವಾತಂತ್ರ್ಯವು ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ ಅಂತಂದ್ರೆ ಆ ಸ್ವಾತಂತ್ರ್ಯದ ಒಂದು ಜವಾಬ್ದಾರಿಯನ್ನ ಹೊರುವಂತ ನಾಗರಿಕರ ಸಮಾಜದಲ್ಲಿ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೆ ಮೌಲ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಒಂದು ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಜುಲೈ 4, 1776 ಅಲ್ಲಿ ಬಂದಿದೆ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಅವರಿಗೆ ಯಾವಾಗ ಬಂದಿದೆ ಅಂತ ಅಲ್ಲಿರುವ ನಾಗರಿಕರನ್ನು ನೀವು ಕೇಳಿದ್ರೆ ಗೊತ್ತಾಗುತ್ತೆ 1865ರಲ್ಲಿ. ಯಾಕೆ ಅಂದ್ರೆ ಏನು ಈ ಒಂದು ಗಿಡಕು ಕಪ್ಪು ಒಂದು ಗುಲಾಮಗಿರಿ ನಡೀತಾ ಇತ್ತು, ಸ್ಲೇವರಿ ಅಂತ ಕರೀತೀವಿ. ಅದು ಅಂತ್ಯ ಆಗಿದ್ದು 1865ರಲ್ಲಿ. ಯಾವಾಗ ಕಾನ್ಫೆಡರೇಟ್ ಒಂದು ಆರ್ಮಿಯವರು ಯೂನಿಯನ್ ಆರ್ಮಿಗೆ ಸರೆಂಡರ್ ಆಗಿ, ಇಲ್ಲ ನಮ್ಮ ಸಮಾಜದಲ್ಲಿ ಗುಲಾಮಗಿರಿಗೆ ಸ್ಥಾನ ಇಲ್ಲ ಅಂತ ಯಾವತ್ತೂ ಅವರು ಶರಣಾಗತಿ ಹೋಗ್ತಾರೆ, ಆ ದಿನಾನ ಅವರು ಸ್ವಾತಂತ್ರ್ಯ ಅಂತ ಭಾವಿಸ್ತಾರೆ. ನಮ್ಮ ಸಮಾಜದಲ್ಲೂ ಕೂಡ ಇಂದಿಗೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷಕ್ಕೆ ಸ್ವಾತಂತ್ರ್ಯಗಳಾದರೂ ಕೂಡ ಗುಲಾಮಗಿರಿ ರೂಪ ಬದಲಾವಣೆ ಮಾಡಿಕೊಂಡಿದೆ, ಗುಣ ಬದಲಾವಣೆ ಮಾಡಿಕೊಂಡಿದೆ. ಆದರೂ ಕೂಡ ನಮ್ಮಲ್ಲಿ ಇನ್ನೂ ಇದೆ. ಅದನ್ನ ಓಡಿಸಬೇಕು ಅನ್ನೋದು ಒಂದು ನಮ್ಮ ಏನು ಸ್ವಾತಂತ್ರ್ಯ ಬೆಳೆಸ್ಕೊಟ್ಟಂತ ಮಹನೀಯರ ಉದ್ದೇಶ ಆಗಿತ್ತು. ಇನ್ನು ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ, ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ಬೇಕಂದ್ರೆ, ಅಮೆರಿಕ ದೇಶ ನಾವೆಲ್ಲರೂ ಒಂದು ಮಾದರಿ ದೇಶ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಮಾದರಿ ಅಂದ್ರೆ ಅವರು ತುಂಬಾ ಅಭಿವೃದ್ಧಿ ಹೊಂದಿದ್ದಾರೆ, ನಮಗಿಂತ ಮುಂದಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ನಾವು ಮಾದರಿಯಾಗಿ ತಗೊಂಡಿವಿ. ನಮಗೆಲ್ಲರಿಗೂ ತಿಳಿದಿರಲಿ, 1776ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ಇಲ್ಲಿಯೂ ಕೂಡ ಒಬ್ಬ ಮಹಿಳೆಯನ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅಮೆರಿಕದಿಂದ ಸಾಧ್ಯ ಆಗಿಲ್ಲ. ಅದೇ ನಮ್ಮ ಭಾರತದಲ್ಲಿ ರಾಷ್ಟ್ರಪತಿಗಳಿಂದ ಹಿಡಿದು ದಿವಂಗತ ಮಾನ್ಯ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಯಾವುದೇ ಒಂದು ಸಾಂವಿಧಾನಿಕ ಸ್ಥಾನದಲ್ಲಿ ನೋಡಿ ನಮ್ಮಲ್ಲಿ ಹೆಣ್ಣುಮಕ್ಕಳು ಸ್ತ್ರೀಯರು ಆ ಗೌರವವನ್ನು ಅಲಂಕರಿಸಿದ್ದಾರೆ. ಆದ್ದರಿಂದ ನಮಗೆ ಏನು ಈ ಸ್ವಾತಂತ್ರ್ಯ, ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಸ್ವಾತಂತ್ರ್ಯ ಅಥವಾ ಈ ಸಾಂವಿಧಾನಿಕ ಹುದ್ದೆಗಳನ್ನ ನಾವು ಮಹಿಳೆಯರಿಗೆ ಕೊಟ್ಟಿರುವಂತ ಒಂದು ಘನತೆ ಏನಿದೆ, ನಮ್ಮೆಲ್ಲ ಹಿರಿಯರ ಸ್ವಾತಂತ್ರ್ಯ ಹೋರಾಟಗಾರರ, ದಾರ್ಶನಿಕರ, ಮಹನೀಯರಿಗೆ ಸಲ್ಲಬೇಕಾಗಿರುವಂತಹ ಒಂದು ವಿಚಾರ. ತಾವೆಲ್ಲರೂ ಕೂಡ ಈ ಒಂದು ಏನು ನಮಗೆ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಿದ್ದಾರೆ, ಎಲ್ಲ ಮಹನೀಯರನ್ನ ನೆನೆಸ್ಕೊಂಡು ಒಂದು ಜವಾಬ್ದಾರಿಯುತವಾಗಿ ನಾವು ಸಮಾಜದಲ್ಲಿ ಬಾಳಬೇಕು. ಮಕ್ಕಳಿದ್ದೀರಾ, ಶಿಕ್ಷಕರಿದ್ದೀರಾ, ಪೋಷಕರು ಕೂಡ ಇದ್ದೀರಾ, ಎಲ್ಲ ಮಕ್ಕಳಿಗೂ ಕೂಡ ಜವಾಬ್ದಾರಿಯನ್ನ ಕಲಿಸಿ ಸಮಾಜದನ್ನ ಮಕ್ಕಳನ್ನ ನೀವು ಮನೆಯಲ್ಲಿ ತಿದ್ದಿಲ್ಲ ಅಂದ್ರೆ ಸಮಾಜ ತಿದ್ದಬೇಕಾದ್ರೆ ಸಮಯ ತುಂಬಾ ಆಗೋಗಿರ್ತದೆ. ಆಗ ಏನ್ ಮಾಡಿದ್ರು ಕೂಡ ಹೋಗಿರುವಂತ ಕಾಲ ವಾಪಸ್ ಬರೋದಿಲ್ಲ. ಇದೆಲ್ಲನೂ ಹೇಳ್ತಾ, ಒಂದು ಉನ್ನತ ಶಿಕ್ಷಣ ಸಚಿವರ ಕನಸು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡಬೇಕು ಅನ್ನುವಂಥ ಉದ್ದೇಶ ಇರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿಗೆ ಪ್ರಾಣ ಕೊಡಿ. ಯಾವುದೇ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ನಾವು ಬಳಕೆ ಮಾಡಬೇಡಿ. ಅದೇ ರೀತಿ ಕಸವನ್ನ ಎಲ್ಲಂದ್ರೆ ಅಲ್ಲಿ ಎಸೆದು ಒಂದು ಚಿಂತಾಮಣಿಗೆ ನೀವು ಇರುವಂತ ಮನೆಗೆ ಆಗಿರ್ಬೋದು, ನೀವಿರುವಂತ ಒಂದು ಬೀದಿಗೆ ಆಗಿರುವಂತಹ ಒಂದು ಗೌರವದೊಂದಿಗೆ ನೀರನ್ನು ನಡ್ಕೊಳ್ಳಿ. ಹಾಗೂ ನೀರನ್ನು ಕೂಡ ಮಿತವಾಗಿ ಬಳಸಿ. ನಾವು ಕೆಲವು ಕಡೆ ಹೋದಾಗ ನೋಡ್ತಾ ಇದ್ವಿ, ನೀರನ್ನ ಯಥೇಚ್ಛವಾಗಿ ಎಲ್ಲಂದ್ರೆ ಅಲ್ಲಿ ಬಿಡ್ತಾ ಇದ್ದಾರೆ. ದಯವಿಟ್ಟು ನೀರನ್ನ ಕೂಡ ಎಲ್ಲರೂ ಕೂಡ ಒಂದು ಮಿತವಾಗಿ ಬಳಸಿ, ಅವಶ್ಯಕ ಎಷ್ಟಿದೆಯೋ ಅವಶ್ಯಕತೆಗೆ ತಕ್ಕಂತೆ ಅದನ್ನು ನೀರನ್ನ ಬಳಸಿ. ಒಂದು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.